ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಕೋಸು ಬೇಳೆ ಸಾಂಬಾರು ಮಾಡ್ತಿದ್ದೆ. ಈಸಿಯಾಗಿ ಯಾವ ಥರ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಒಂದು ಅರ್ಧ ಕೋಸು ತೊಗೊಂಡಿದ್ದೀನಿ, ಅರ್ಧನೂ ಇಲ್ಲ, ಒಂದು ಕಾಲು ಭಾಗ ಕೋಸು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಬಟ್ಲು ಬೇಳೆ ಮಸೂರು ದಾಲ್ ತೊಗೊಂಡಿದ್ದೀನಿ. ಮತ್ತು ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ನಾಟಿ ಟೊಮೊಟೊನೇ ತೊಗೊಂಡಿದ್ದೀನಿ. ಮೂರೂ ಸೇರಿ ಸ್ವಲ್ಪ ಉಪ್ಪು ಹಾಕಿ ಒಂದು 4 ಅಥವಾ 3 ವಿಸಲ್ ಹಾಕ್ಸ್ಕೊತೀನಿ. ಏನೆಲ್ಲ ಬೇಕಂದರೆ ಸ್ವಲ್ಪ ಕಾಯಿ ಮತ್ತು ಖಾರಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಿಕ್ಸ್ ಆಗಿರೋದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟೇ ಬೇಕಾಗಿರೋದು. ಒಂದು ಜಾರ್ ತಗೊಂಡು ಅರಿಶಿನ ಪುಡಿ, ಜೀರಿಗೆ, ಕಾಯಿ ಎಲ್ಲ ಪೌಡ್ರು ಆಗೋ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ತುಂಬ ಈಸಿ ಸಾಂಬಾರು ಮತ್ತು ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗ ಬೇಳೆ ಮತ್ತು ಕೋಸು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ರೀತಿ ಬೆಂದಿದೆ. ಇದನ್ನು ಸ್ವಲ್ಪ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಒಂಥರ ರಸಮ್ ಥರ ತುಂಬ ಚೆನ್ನಾಗಿರುತ್ತೆ, ಬಾಯಿಗೆಲ್ಲ ಸಿಗೋ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಹುಷಾರಿಲ್ಲ ಅನ್ನೋವಾಗ, ಏನಾದರೂ ಅರ್ಜೆಂಟ್ ಸಾಂಬಾರಿಲ್ಲ ಅನ್ನೋವಾಗ ಮಾಡ್ಕೊಬೋದು. ಮುದ್ದೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು ಇದು. ಚೆನ್ನಾಗಿ ಒಂದು ಸರಿ ಸ್ಮ್ಯಾಶ್ ಆದಮೇಲೆ ಕುದಿ ಬರೋ ಥರ ಕುದಿಸ್ಕೊಳ್ಳೋಣ. ಇವಾಗ ಮಸಾಲ ರುಬ್ಕೊಂಡಿರೋದಾಗಿದೆ. ಈ ಮಸಾಲಾನ ಬೇಳೆ ಬೆಂದಿರುತ್ತಲ್ಲ, ಬೇಳೆ ಕೋಸು ಟೊಮೊಟೊ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಿಸ್ತೀನಿ. ನಾನು ಚಿಕ್ಕ ಪಾತ್ರೆ ತೊಗೊಂಡಿರೋದ್ರಿಂದ ಚೆಲ್ಲೋಗುತ್ತೆ ಅಂತ ಹೇಳಿ ಬೇರೆ ಪಾತ್ರೆಗೆ ಚೇಂಜ್ ಮಾಡ್ಕೊತಾ ಇದ್ದೀನಿ. ಮಸಾಲ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಸಾಂಬಾರು ಎಷ್ಟು ಬೇಕಷ್ಟು ಹೆಚ್ಚಿಸ್ಕೊತೀವಿ ಅಲ್ವಾ, ಹಾಗಾಗಿ ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕಿದ್ರೆ ಘಮ ಘಮ ಅಂತ ಇರುತ್ತೆ, ಆವಾಗಲೇ ಗೊತ್ತಾಗುತ್ತೆ ಬೆಂದಿದೆ ಅಂತ. ಆವಾಗ ಒಂದು ಬಾಣಲಿ ಏನಾದರೂ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಒಗ್ಗರಣೆ ಮಾಡಿದ್ರೆ ಮುಗೀತು ಸಾಂಬಾರು. ಎಲ್ರಿಗೂ ಇಷ್ಟ ಆಗೋ ಥರ ಕೋಸು ಬೇಳೆ ಸಾಂಬಾರು ರೆಡಿ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಆಲ್.